ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಿಮ್ಮನೆ ಮಗಳು. ಈಗ ಎಲ್ಲರಿಗೂ ಗೊತ್ತು ನಮ್ಮ ಡಿ ಬಾಸ್ ಪರಿಸ್ಥಿತಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಗೊತ್ತು. ಕಾನೂನ್ಗಿಂತ ನಾವ್ ಯಾರು ದೊಡ್ಡವರಲ್ಲ, ಅಥವಾ ಕಾನೂನಿಗೆ ಮೀರಿ ನಾವೇನು ಮಾಡಕ್ಕಾಗಲ್ಲ. ಬಟ್ ನಾವೆಲ್ಲ ಸೇರಿ ಆಗಿರೋದ್ರ ಬಗ್ಗೆ ಏನೂ ಮಾಡಕ್ಕಾಗಲ್ಲ. ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಡೆವೆಲ್ ಚಿತ್ರೀಕರಣ ಯಶಸ್ವಿಯಾಗಿ ಬರ್ಬೇಕು. ಅದೊಂದನ್ನ ನಾವು ಮಾಡ್ಬೋದು ಎಲ್ಲಾ ಅಭಿಮಾನಿಗಳು ಸೇರಿ. ದಯವಿಟ್ಟು ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೂ ನನ್ನ ಕಡೆಯಿಂದ ಮನವಿ, ನನ್ನ ಆಶ್ರಮ ಕಟ್ಟಕ್ಕೆ ನಾನ್ ಮಾಡ್ತಿರೋ ಈ ಕೆಲ್ಸಕ್ಕೆ ನನ್ ಜೊತೆ ನಿಂತು ಏನ್ ಮಾಡಮ್ಮ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಸಹಾಯ ಮಾಡಿರುವ ನಮ್ಮ ಡಿ ಬಾಸ್ಗೆ ನನ್ ಕೋಟಿ ಕೋಟಿ ನಮನಗಳು. ಅವ್ರು ಯಾವತ್ತೂ ಹೇಳ್ತಾ ಇದ್ರು, ನೀನ್ ಎಲ್ಲೂ ಹೇಳ್ಬಾರ್ದು ನಾವು ಕೊಟ್ಟಿರೋ ಕಲ್ಲು ಅಥವಾ ನಾವು ಮಾಡಿರೋ ಸಹಾಯ ಎಲ್ಲೂ ಹೇಳ್ಬಾರ್ದು ಅಂತ ಹೇಳ್ತಿದ್ರು. ಬಟ್ 1000 ಒಳ್ಳೇದ್ ಮಾಡಿದ್ರು ಒಂದು ಕೆಟ್ಟದೇ ಎತ್ ಕಾಣುತ್ತೆ. ಏನು ಮಾಡಕ್ಕಾಗಲ್ಲ. ಬಟ್ ಇವತ್ತು ನಾನೇನೆಲ್ಲ ಇದೀನಿ ಅಲ್ಲ, ನನ್ನ ಜೀವನದಲ್ಲಿ ಪ್ರಮುಖವಾದ ವ್ಯಕ್ತಿಗಳಿದ್ದಾರೆ. ನಮ್ಮ ಶಾಸಕರಾಗಿರ್ಬೋದು, ಡಿ ಬಾಸ್ ಅವರಾಗಿರ್ಬೋದು, ಕರ್ನಾಟಕ ನಾಡಿನ ಜನಗಳಾಗಿರ್ಬೋದು. ಸೊ ನಾವೆಲ್ಲರೂ ಸೇರಿ ಈ ಡೆವೆಲ್ ಮೂವಿನ ಯಶಸ್ವಿಯಾಗಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಯಶಸ್ವಿಯಾಗಿ ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ಮೂವಿನ ನೋಡೋಣ. ಓಕೆ, ನಮ್ಮ ಮೂವಿ ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ವಿಜಯಲಕ್ಷ್ಮಿ ಮೇಡಮ್, ಹ್ಯಾಟ್ಸ್ ಆಫ್ ನಿಮ್ ಈ ಧೈರ್ಯಕ್ಕೆ. ನಿಮ್ ಧೈರ್ಯ ಎಲ್ಲಾ ಕರ್ನಾಟಕದ ಅಭಿಮಾನಿಗಳಿಗೆ ಸಾಕಷ್ಟು ಧೈರ್ಯನ ತಂದ್ಕೊಟ್ಟೈತೆ. ನಾವೆಲ್ಲರೂ ನಿಮ್ ಜೊತೆಗಿದೀವಿ. ಆ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆ ನಿಮ್ ಜೊತೆ ಇದ್ದಾಳೆ. ಯಾವ್ದೇ ಎಂತ ಕಷ್ಟ ಬಂದ್ರು ಕೂಡ ಆ ತಾಯಿ ನಿಮ್ ಜೊತೆ ಇರ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮೆಲ್ಲಾ ಕರ್ನಾಟಕ ನಾಡಿನ ಡಿ ಬಾಸ್ ಫ್ಯಾನ್ಗಳ ಆಶೀರ್ವಾದ, ಸಪೋರ್ಟ್ ಯಾವಾಗ್ಲೂ ನಮ್ ಬಾಸ್ ಜೊತೆ ಇರುತ್ತೆ. ಅವ್ರಿಗೆ ಏನು ಕೆಟ್ಟದಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್.